ಚಂದ್ರಮನಿಗೆ ಶಾಪವನ್ನಿತ್ತು. ಸತಿಯರ ಬೇಡಿಕೆಯನ್ನು ನಿರಾಕರಿಸಿರುವರು. ನನ್ನ ಪತಿಗಾದ ಮಂಗಳವನ್ನು ಯಾರಲ್ಲಿ ಕುರಿತು ಹೇಳಲಿ? ಅವರಿಲ್ಲ ಚಂದ್ರಲೋಕದಲ್ಲಿ. ಪ್ರೇಮ 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 ಯಾವುದು ದಿನಸ್ವರವೂ ಕೇಳಿ ಬರುತ್ತಿದೆ. ಅದೇ ಅದೇ ನನ್ನ ಪತಿಗಾದ ಅಮಂಗಳವನ್ನು ಕುರಿತು ಹಾಡುತ್ತಿರುವ ದಿನಸ್ವರ. ಚಂದ್ರಮ್ಮ, ಪ್ರಾಣೇಶ್ವರ, ಸ್ವಾಮಿ. ವನಿತಾ ಪ್ರೇಮ ಮನಗೆ ಹಿತವೇ, ವನಿತಾ ಸಕಲ ಗ್ರಹರಾಶಿಗಳಿಗೆ ರಾಜನಾಗಿ ಖಗೋಳ ಚಕ್ರವರ್ತಿ ಆಗಿ ನಿಶಾ ರಾಕ್ಷಸಿಯ ಶಿರೋಪುತ್ರನಾಗಿ ನಿಶಾಪತಿ ಎಂದು ಹೆಸರಾದ ನನಗೆ ನನ್ನ ಧರ್ಮಪತ್ನಿ ರೋಹಿಣಿಯಿಂದ ಮಂಗಳ.
ನಾವು ಬ್ರಹ್ಮಗಳ ಅಧಿನಾಯಕ ಬ್ರಹ್ಮಾಂಡಗಳ ಪವಿತ್ರ ಪೂಜಿತನಾದ ಆ ರೋಹಿಣಿಯ ಪಿತನಾದ ದಕ್ಷದೇವರಿಂದ ನನಗೆ ಅಮಂಗಳ. ಇಲ್ಲ, ನಿಮ್ಮ ಅಮಂಗಳಕ್ಕೆ ನನ್ನ ಪಿತನಲ್ಲ ಕಾರಣ. ನಿಮ್ಮ ಅಮ್ಮಗಳದ ದೋಷವನ್ನು ತಲೆಯ ಮೇಲೆ ಹೊತ್ತು ಮೆರೆಯುತ್ತಿರುವ ದೌರ್ಭಾಗ್ಯಳ ಸ್ವಾಮಿ ನಾನು. ನನ್ನ ಅಮಂಗಳ ದೋಷವನ್ನು ಕುರಿತು ಪಶ್ಚಾತ್ತಾಪ ಪಡೆದಿರುವ ನೀವು ಯಾರು? ಏಕೆ ನಿಮಗೆ ಕಣ್ಣಿಲ್ಲವೇ? ಕಣ್ಣಿನ ಕಾಂತಿಯನ್ನು ಅಪರಿಸಿದ ರೋಹಿಣಿಯ ಪಿತಾ ದಕ್ಷ ದೇವ. ಚಂದ್ರಭಾ, ಅಯ್ಯೋ, ಸುರಂಗದಿಂದ ಹೊರಹೊಮ್ಮುವ ಅಗ್ನಿ ಜ್ವಾಲೆಯಂತೆ ನೀಡು ನೋಡದಿಂದ ನನ್ನನ್ನೇ ನೋಡುತ್ತಿದ್ದ ನಿಮಗಾಯ್ತೇ ದುರ್ದೋಷ ನನ್ನಿಂದ. ಕವಿ ಕವಿದು ಕತ್ತಲೆಯಲ್ಲಿ ಕವಿ ಕವಿದು ನೋಡುತ್ತಿದೆ ದಶ ದಿಕ್ಕುಗಳನ್ನು. ಅದೇ ಆ ದಕ್ಷ ದೇವರಿಂದ ಉಂಟಾದ ಬಲಹೀನತ್ವ. ಅದರಲ್ಲಿ ನೀನು ಯಾರು? ನನಗೋಸ್ಕರ ಮಗುತ್ತಿರುವ ಪೇಶಾಚವು ಇಲ್ಲ ಭೂಮದೇವಿಯು? ನಾನೇ ನನ್ನ ಪತಿಯ ದಿನಚರಿಯ ಬೆಳಕಿನಲ್ಲಿ ಉದ್ಭವಿಸಿರುವ ಧೂಮದೇವಿ, ಈ ಚಂದ್ರಮನ ಧರ್ಮಪತ್ನಿ, ಈ ಚಂದ್ರಮನ ಧರ್ಮಪತ್ನಿ ರೋಹಿಣಿ ನಾನು ಸ್ವಾಮಿ, ರೋಹಿಣಿ ನಾನು. ಚಂದ್ರಮ, ರೋಧಿಸಬೇಡ. ರಂಭಾದಿ ಅಪ್ಸರ ಶ್ರೀಯರ ಕಾಂತಿಯನ್ನು ಧಿಕ್ಕರಿಸುತ್ತಿದ್ದ ನೀನು ಹೇಗೆ ಹೀಗಾದಿ? ನರದ ಸುರ ಗಂಧರ್ವರ ಕೋಮಲ ಕನಗಳಿಂದ ಅಭಿಷೇಕಿಸಲ್ಪಟ್ಟ ಅಕ್ಷತಗಳಿಂದ ಆ ಗುರುದೇವವಾದ ಅಂಗಿರಸನ ಪವಿತ್ರ ಸಹಸ್ರ ವಾಚಗಳಿಂದ ಅಗ್ನಿ ಸಾಕ್ಷಿಯಾಗಿ ನಿನ್ನನ್ನು ಕೈ ಹಿಡಿದ ನನಗೆ ಏಕೆ ಪರಿದ ಅಮಂಗಳ? ಚಂದ್ರಮ, ಹುಟ್ಟುವಾಗ ವಿಧಿಯು ನನಗೇಕೆ ಈ ಸುಂದರವಾದ ರೂಪವನ್ನು ಸೃಷ್ಟಿಸಿದನು ನನಗೆ ತಿಳಿಯದು. ನನ್ನಲ್ಲಿರುವ ಈ ಹಾಳು ಪ್ರೇಮವೇ ನಿಮಗೆ ಶಾಶ್ವತವಾದ ದೈವವಾಗಿ ಹೋಯಿತು ಸ್ವಾಮಿ. ಪ್ರೇಮ ಹಾಳು ಪ್ರೇಮವೇ ಬಂದ ಬಹು ಬದಲಾವಣೆಗಳನ್ನು ಇಂಬುಗೊಳಿಸುತ್ತಾ ಸುರದೈವರ ಪ್ರಾಣಿಗಳನ್ನು ಮೂಕ ಪ್ರಾಣಿಯಾಗಿ ಮಾಡುವುದೇ ದೇವ. ಹಣವಂತನಾಗಿ ಅನೇಕ ಸುಖ ಸಂಪತ್ತುಗಳನ್ನು ಪಡುತ್ತಾ ಅಂಧಾಣದಲ್ಲಿ ಕುಳಿತಿರುವ ಹಣವಂತನನ್ನು ಹತಭಾಗ್ಯನಾಗಿ ಮಾಡುವುದೇ ಪ್ರೇಮ. ಸೌಗಂಧದ ಸೌರಭ್ಯದಲ್ಲಿ ಮನ್ಮಥನ ಪಳೆಯುವ ಸುಂದರವ ಪೊರೆಯಂತೆ ರೂಪಿನಂತ ರೂಪವನ್ನು ವಿಕಾರ ಮಾಡುವುದೇ ಪ್ರೇಮ. ಪ್ರೇಮವನ್ನು ನಿರಾಕರಿಸಬೇಡ ಪ್ರೇಮನಾಥ. ನಾನು ನಿನ್ನ ಪ್ರೇಮನಾಥನಲ್ಲ. ಹಾಗಾದರೆ ಮತ್ತಾರು? ನಾನೋರ್ವ ಅನಾಥ. ಇಲ್ಲ ಇಲ್ಲ, ನೀವು ಅನಾಥರಲ್ಲ. ಹಣವಂತರಿಗುಂಟು ದಾಂಪತ್ಯ ಪ್ರೇಮ, ಹಸಿರು ರೆಂಬೆಗಳಿಗುಂಟು ವೃಕ್ಷಗಳ ಪ್ರೇಮ, ಕಮಲಗಳಿಗುಂಟು ಸೂರ್ಯನ ಪ್ರೇಮ. ನಮಗಿಲ್ಲವೇ ಚಂದ್ರಮ ದಾಂಪತ್ಯ ಪ್ರೇಮ? ರೋಹಿಣ, ಮರುಗೊಳಿಸಬೇಡ ದಾಂಪತ್ಯ ಪ್ರೇಮವನ್ನು. ಪ್ರೇಮವೆಂಬ ಭಿಕ್ಷಪಾತೆಯನ್ನು ಹೊತ್ತು ಬಂದ ಭಿಕ್ಷಕಿ, ದಾರಿಯನ್ನು ಬಿಡಿ. ನಿನ್ನಂತ ಅನೇಕ ಹೆಣ್ಣು ಬೊಂಬೆಗಳ ಪ್ರೇಮದಿಂದ ಹಾಳಾದರೆ ಸುರಗಂಧರ್ವ ಕೋಟಿಗಳು. ಹೆಣ್ಣಿನ ಪ್ರೇಮವನ್ನು ಕಣ್ಣಿಂದ ನೋಡಿದರೆ ಮಣ್ಣು ಗೂಡುವುದೇ ಹಾಳು ಜನ್ಮ. ನಿನ್ನಂತ ಕೋಮಲ ಶರೀರವನ್ನು ನೋಡಿದ ಯಾರೇ ಆಗಲಿ ಅವರ ಜೀವಿತವು ಮಂಜುಗೇಡೆ ಮಂಜಲ್ಲಿ ಸಿಕ್ಕಿದ ಮುಷ್ಟ ಪಕ್ಷಿಯಂತೆ, ಪಾಷಾಣ ಕುಡಿದ ಮೂಷಿಕನಂತೆ ಅವರ ಯೌವನವು ವ್ಯರ್ಥವಾಗುವುದು. ಹೆಣ್ಣಿನ ಯೌವನನ್ನು ಕಂಡು ಇದ್ದುವ ಪ್ರಾಣಿಗಳ ಬಾಳು ದಶಗಟ್ಟಿ ಬಗಲುವ ಬಯಲನ್ನು ಬಗಲು ಬಗಲುವ ನಾಯಿಯ ಬಾಳು. ಚೆಲುವೆ ಎಂದು ಹೆಸರಂತ ಮಾನಿನಿಯ ಮಾಂಸಗೊಂಡವಳ ಮನೆ ಆಗಿರುವುದು. ಮಾನಿನಿಯ ಕುಚಗಳು ಅಗ್ನಿಕೆಂಡದ ಮನೆ ಆಗಿರುವುದು. ನೀಡು ಕೇಶ ರಾಶಿಯೇ ಯಮಪಾಶವನ್ನೆಂದರಿಯದೆ ಬಾಳುವ ಪ್ರಾಣಿಗಳ ಬಾಳು ಕಬ್ಬಿದ ರಸಗೆ ಸಿಕ್ಕಿದ ನರಿಗೆ ನಾಲಿಗೆಯ ಬಾಳಿನಂತೆ ಹಾಳಾಗುವುದು. ಯೋಚಿಸಬೇಡ ಪ್ರೇಮದೇವ, ಪ್ರೇಮವನ್ನು ನಿರಾಕರಿಸಬೇಡ. ಮಮತೆಯಿಂದ ನೀ ನೋಡು, ಸೆರಗುಂಡಿ ಬೇಡುವೆನು ಸೆರಗಿನ ಮನೆಯಲ್ಲಿ ಪ್ರೇಮ ಭಿಕ್ಷೆಯನ್ನು. ಪ್ರೇಮ ನೀನಲ್ಲವೇ ನನ್ನ ಪ್ರೇಮದ ಮೃತ್ಯುದೇವಿ. ಶರಗಿನ ಮನೆ ಎಲ್ಲ ನಿನ್ನದು. ಪ್ರೇಮದೇವಿಯ ಮೃತ್ಯುದೇವಿಯ ಪ್ರೇಮ ಮಂದಿರ. ನೀನಲ್ಲವೇ ನನ್ನ ಪ್ರೇಮದ ಮೃತ್ಯುದೇವಿ. ಧಾರೆಯನ್ನು ಬಿಡು, ಪರಮಾತ್ಮನಲ್ಲಿ ನನ್ನ ಪ್ರೇಮ ಪೂರಿತನಾದ ಪರಮಾತ್ಮನಲ್ಲಿ ಬೇಡಿ ಮತ್ತೆ ಬರುವೆನು. ಅವನೋರ್ವನೇ ನನ್ನ ಪ್ರೀತಿಯ ಮಮದೇವ. ಧಾರೆಯನ್ನು ಬಿಡು ಚಂದ್ರಮ. ಆ ಪರಮೇಶ್ವರನ್ನು ಬೇಡಿ ಬಂದು ಮತ್ತೆ ನಿನ್ನನ್ನು ಸಂಧಿಸುವನು. ಚಂದ್ರಮ ಚಂದ್ರಮ ಬಿಂಬಿಡದೆ
ಶಂಕರ ಶಶಿಧರ ಗಜ ಶರ್ಮಾತರ ಗಂಗಾಧರ ಧರನೇ ಸುಂದರ ಸರವರ ಗೌರಿ ಮನೋ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಈಶ ಗಿರೀಶ ಮಹೇಶ ಉಮೇ ಜಯ ವಿಶ್ವೇಶ್ವರನೇ ಶೋಲಿಕ ಭಕ್ತ ಜಯ ಮೃತ್ಯುಂಜಯನೇ ಜಯ ಮೃತ್ಯುಂಜಯನೇ ಶಂಕರ ಶಶಿಧರ ಗಜ ಶರ್ಮಾಂತರ ಗಂಗಾಧರ ಧರನೇ ಸುಂದರ ಸರವರ ಗೌರಿ ಮನೋ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಋಷಿಗಳ ಹೃದಯದಿ ಮನೆಯನ್ನು ಮಾ ತ್ರಿಪುಲಕ ಬಾಲಕನೇ ಲೋಕವ ರಕ್ಷಿಸಿ ವಿಷವನ್ನು ಕುಡಿ ಕರುಣಾ ಸಾಗರನೇ ಕರುಣಾ ಸಾಗರನೇ ಶಂಕರ ಶಶಿಧರ ಗಜ ಶರ್ಮ ಗಂಗಾಧರ ಧರನೇ ಸುಂದರ ಸರವರ ಗೌರಿ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಅರನೇ ಅರನೇ ಶಿವನೇ ಅರನೇ
ಎಂದು ನಮಿಸುವೆನು ನಾಗಭೂಷಣನಿಗೆ. ನಿಮಗೆ ಮಂಗಳವಾಗಲಿ ಪಾರ್ವತಿ. ನಲ್ಲ ದೇವಿ, ನೋಡಿದೆಯಾ ರಾಜವಂಶಿನಿ ನಲಿದಾಡಿ ನಮಿಸುತ್ತಿರುವುದ ರಾಜವಂಶಿನಿ ತನ್ನ ನಲ್ಲ ದೇವನಿಗಾಗಿ ಆ ಮಾನಸ ಸರೋವರದಲ್ಲಿ. ಅಲ್ಲಿ ನೋಡಿ ದೇವ, ಪತಿ ಭಾಗ್ಯವನ್ನು ಅನುಭವಿಸುತ್ತಿರುವ ಆ ರಾಜ ಹಂಸನಿಯರ ಭಾಗ್ಯವೇ ಭಾಗ್ಯ. ಭವಾನಿ, ಅತ್ತ ನೋಡು, ಆ ಮಾನಸ ಸರೋವರದ ಮತ್ತೊಂದು ಕಡೆ ಕನಕಾದ್ರಿಯ ಕನಕ ಮಿಶ್ರಿತವಾದ ತಾವರೆಯ ತಂಪಾದ ಬಂಡನ್ನು ಸವಿಯಲು ಬರುತ್ತಿರುವ ದುಂಬಿಗಳ ಪ್ರಣಯ ಗೀತೆ. ಅದೊಂದು ಕನಕಾದ್ರಿಯ ಓಂಕಾರನಾದ. ಶ್ರೀ ಓಂಕಾರನಾದ ಭಕ್ತಿಯಿಂದಲೇ ನೀ ಅಮರದೇವನಾದೆ. ನಿಮ್ಮನ್ನು ಭಕ್ತಿಯಿಂದ ಭಜಿಸಿದ ಆ ಕಾರಣದಿಂದಲೇ ನಾ ಅಮರದೇವಿಯಾದೆನು ಶಂಕರ. ಆನಂದ ಆನಂದವೇ ಇದು ಶಿವ ಸತಿಯ ಸಂತಾಪವೇ. ಆನಂದ ಆನಂದವೇ ಇದು ಶಿವ ಸತಿಯ ಸಂತಾಪವೇ.
ಮತ್ತೆ ನೋಡು, ಆ ಕನಕಾದ್ರಿಯ ಇಂದ್ರದಿಶಾಭಿಮುಖದಿಂದ ಭಯಂಕರವಾದ ಚಂಡಮಾರುತವೆಂಬ ಭಯಂಕರವಾದ ಬಿರುಗಾಳಿಗೆ ಸಿಲುಕಿ ಮರದೇಳುತ್ತಿರುವ ಎರಡು ಪಾತಾಳ ಸರ್ಪಗಳಂತೆ ಆ ಮೋಡಗಳ ಮಧ್ಯದಲ್ಲಿ ಮಿಂಚಿನ ಏಣಿಕೆಯಂತೆ, ಆ ಮೋಡಗಳ ಮಧ್ಯದಲ್ಲಿ ಭಯಂಕರವಾದ ಗಂಗಾ ಪ್ರವಾಹದಂತೆ ತನ್ನೆರಡು ಶುಂಡಾಲಿಗಳ ಮಧ್ಯದಲ್ಲಿ ಮುತ್ತುಗಳೆಂಬ ನೀರಿನ ಹನಿಗಳನ್ನು ಮೆಲುಕಿಸುತ್ತಿರುವ ನೀರಾನೆಗಳ ದಂಡನ್ನು ನೋಡಿದೆನು ದೇವ. ಆ ಮಾನಸ ಸರೋವರವು ನನ್ನ ಪಿತಾಮಂದಿರದ ಕಲ್ಯಾಣ ಮಂಟಪದ ಸೊಬಗನ್ನೇ ಧಿಕ್ಕರಿಸುತ್ತಿರುವುದು. ಅದಿರಲಿ, ನೀವೇಕೆ ಈ ವೇಷವನ್ನು ಧರಿಸಿರುವಿರಿ? ದೇವಿ, ನಿನ್ನ ಅಚ್ಚುಮೆಚ್ಚಿನ ಭಕ್ತಿಗಾಗಿ ನಾನ್ ತೆರೆದ ಇದೊಂದು ರೂಪ. ನಿಶ್ಚಯ ಪರಮಾತ್ಮ. ಪರಮಾತ್ಮ ದೇವಿ, ಗುರುಲಿಂಗ ಜಂಗಮರು ನೀವೆಂದು ಗುರುಲಿಂಗ ಜಂಗಮರು ನೀವೆಂದು ಉರುತರದ ಭಸ್ಮ ರುದ್ರಾಕ್ಷಿ ಮಾಲಭೂಷಿತಳಾಗಿ ದೇವಿ, ಭಕ್ತಿಯಿಂದ ಭಜಿಸಿದರೆ ನೀನೋರ್ವಳೆ ಶಿವಭಕ್ತೆಯಾದೆ. ಭಕ್ತಿಯಿಂದ ಬಂದಿತಿ ಭಾಗ್ಯಸುದೇವ. ನೀವಲ್ಲವೇ ಆದಿಪುರುಷನಾಗಿ ಅನಂತ ಜೀವರಾಶಿಯನ್ನು ಹೊತ್ತು ಮೆರೆಯುತ್ತಿರುವ ಸ್ವಾಮಿಯು ನಿಮ್ಮ ನೆಲೆಯನ್ನು ಕಂಡವರಾರು ಶಂಕರ? ನೀನ್ ಕಾಣಲಿಲ್ಲವೇ ದೇವಿ? ಅಂದೊಂದು ದಿವಸ ಬಹು ವೈಭವದಿಂದ ರುದ್ರಾಕ್ಷಿಗಳಿಂದ ಬಹು ವೈಭವದಿಂದ ನೀನು ಅಲಂಕಾರ ಭೂಷಿತಳಾಗಿ ನನ್ನನ್ನು ಭಜಿಸಲು ನಾನಂತೆ ನಿನಗೊಂದು ರೂಪ, ನಿನ್ನ ಪ್ರೇಮಕ್ಕಾಗಿ. ಹಾಗಾದ್ರೆ ನಿಮ್ಮ ನಿಜ ರೂಪ ಕಾಣುವ ಬಗೆ ಹೇಗೆ ಶಂಕರ? ಭಕ್ತಿಯಿಂದ ಭಜಿಸಿದ ನನಗೆ ನಿಜ ರೂಪ, ಭಕ್ತಿಯಿಂದ ಭಜಿಸಿದ ಆತನಿಗೆ ಕೈಲಾಸವಾಸ. ರಾರಾಜಿಪ ಗೌರಿ ಬಾಸುರೆ ಚೌರಿ ಸೋದರಿ, ರಾರಾಜಿಪ ಗೌರಿ ಬಾಸುರೆ ಚೌರಿ ಸೋದರಿ, ರಾರಾಜಿಪ ಗೌರಿ ಬಾಸುರೆ ಚೌರಿ ಸೋದರಿ. ದೇವಿ, ಕಾಂತಿ ಶಾಂತನೆ ನೋಡು ಎನ್ನಯ್ಯ. ಸೂರ್ಯ ಚಂದ್ರ ಶ್ರೀ ಕಾಂತಿ ಶಾಂತನೆ ನೋಡು ಎನ್ನಯ್ಯ. ಮುಮುಕ್ಷ ಮಣಿಯ ಮನಗರಗುದೆ ರಾರಾಜಿಪ ಗೌರಿ ಬಾಸುರೆ ಚೌರಿ ಸೋದರಿ, ರಾರಾಜಿಪ ಗೌರಿ ಬಾಸುರೆ ಚೌರಿ ಸೋದರಿ. ದೇವಿ, ದೇವಿ,
ಶಾಂಭವಿ, ಸೂರ್ಯನ ಚಲವಾದ ಕಿರಣಗಳಂತೆ ಚಲಿಸಿ ಬರುತ್ತಿರುವ ಆ ಪ್ರಕಾಶಮಾನವು ಯಾರೋ ಓರ್ವ ಭಕ್ತನ ಬರುವಿಕೆಯನ್ನು ತೋರುತ್ತಿರುವುದು. ದೇವ, ಬೆಂಗದರನಾಗಿ ಬರುತ್ತಿದ್ದರೆ ಬೆನ್ನಟ್ಟಿ ಬರುತ್ತಿತ್ತು ಬಿಸಿಲು, ಭೃಂಗಧರನಾಗಿದ್ದರೆ ಚೆಲ್ಲುತ್ತಿತ್ತು ಬೆಳದಿಂಗಳು, ಅವರಲ್ಲದಿದ್ದರೆ ಅವನೇ ನನ್ನ ಸಹೋದರನಾದ ಶೌರ್ಯು. ನಿಶ್ಚಯ, ಶೌರ್ಯ ಸುದರ್ಶನವೆಂದು ರಜತ ಬಂಡೆಯ ಮೇಲೆ ಸಾವಿರ ಕಿರಣಗಳನ್ನು ಚೆಲ್ಲುತ್ತಾ ಅದೆಷ್ಟು ಜಲದಂತೆ ಮರೀಚಿಕವಾಗಿ ಒಡೆಯುತ್ತಿರುವುದು. ಎಷ್ಟಾದರೂ ಅವನಲ್ಲವೇ ಗೌರಿ ಸಹೋದರ? ಎಷ್ಟಾದರೂ ಸಹೋದರಿಯನ್ನು ಬಂಧಿಸಲು ನಿನ್ನಲ್ಲವೇ ಶೌರಿ ಸಹೋದರಿ. ಬಾ, ನಿನ್ನ ಸಹೋದರನ ಬರುವಿಕೆಯನ್ನು ನೋಡುತ್ತಾ ಶಾಂತಿಪೀಠದ ಮೇಲೆ ಕುಳಿತುಕೊಳ್ಳೋಣ. ಹಾಗೆ ಆಗಲಿ ದೇವ. ಮಹಾದೇವನ ಕರುಣಾಕಾಂತಿಯು, ಮಹಾದೇವನ ಕರುಣಾಕಾಂತಿಯು, ಮಹಾದೇವನ ಗಂಗಾಧರನ ಶೃಂಗ ವಿಭೂಷಣ, ಗಂಗಾಧರನ ಶೃಂಗ ವಿಭೂಷಣ, ಬೃಂದಾವಲಿಯ ಸೊಬಗಿನ ಸಿರಿಯು, ಬೃಂದಾವಲಿಯ ಸೊಬಗಿನ ಸಿರಿಯು, ಮಹಾದೇವನ ಕರುಣಾಕಾಂತಿಯು, ಮಹಾದೇವನ ಮಹಾದೇವನ ಮಹಾದೇವನ. ಪರಮೇಶ್ವರ ನಿಮಗೆ ವಿಶ್ವಸಿಸಿ. ಮಂಗಳವಾಗಲಿ ಚಕ್ರಧಾರಿ. ಅಣ್ಣ, ಇದೇನು ಬಹು ಸಂಭ್ರಮದಿಂದ ಕೈಲಾಸಕ್ಕೆ ಬರಲು ಕಾರಣವೇನು? ದಯಮಾಡಿ ಈ ಪೀಠದ ಮೇಲೆ ಕುಳಿತುಕೊಳ್ಳಬೇಕು. ಸಹೋದರಿ, ಕಗ್ಗಲ್ಲಂತೆ ಕಠಿಣವಾದ ಕಲ್ಲನ್ನು ಪೀಠವೆಂದು ಕುಳ್ಳಿರಿಸುವೆಯಾ? ನಾನೇನು ಮಾಡಲಿ ಅಣ್ಣ, ನೀನಾದರೂ ಲಕ್ಷ್ಮೀಪತಿಯು, ಯಾವಾಗಲೂ ಸಿರಿ ಸಂಪತ್ತನ್ನು ಅನುಭವಿಸುತ್ತಾ ನಿನ್ನ ಅರಮನೆಯಲ್ಲಿ ಸುಖಿಯಾಗಿರು. ಆದರೆ ನನ್ನ ಪತಿಯು ತನ್ನ ಮನ ಬಂದಂತೆ ಭಕ್ತರನ್ನು ಹುಡುಕಿಕೊಂಡು ಹೋಗುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಏಳು ಸತಿ ಏಳು, ಅದೇನನ್ನು ಹೇಳಬೇಕೆಂದಿರುವೆಯೋ ಎಲ್ಲವನ್ನೂ ಹೇಳಿಬಿಡು. ಎಷ್ಟೇ ಆದರೂ ಅಣ್ಣ ತಂಗಿಯರ ಬಾಂಧವ್ಯವೇ ಬಾಂಧವ್ಯ. ಹಾಗಲ್ಲ ಸ್ವಾಮಿ, ಒಡ ಹುಟ್ಟಿದವರ ಭಾಗ್ಯವು ಒಂದು ರಕ್ತ ಸಂಬಂಧದಿಂದ ತುಂಬಿರುವುದು. ಒಂದು ಸೆರೆ ರಕ್ತವು ಎರಡು ದೇಹಗಳನ್ನು ಸಂಚರಿಸುವಾಗ ಅದನ್ನು ಏನೆಂದು ವರ್ಣಿಸಲಿ ಪರಮಾತ್ಮ? ಆಗಲ್ಲ ಸತಿ. ತಂದೆಯ ಮನೆಯು ಸಿರಿ ಸಂಪತ್ತುಗಳಿಂದ ತುಂಬಿದ್ದರೆ ಅವರು ಲಗ್ನವಾದ ಮನೆಯನ್ನು ಮರೆಯುವರು. ಅಣ್ಣ ತಮ್ಮಂದಿರ ಕಂಡರೆ ಅರ್ಧಪ್ರಾಯ, ಅಪ್ಪ ಅಮ್ಮಂದಿರ ಕಂಡರೆ ಪೂರ್ತಪ್ರಾಯ, ತಂದೆಯ ಮನೆಗೆ ಹೋದರೆ ಪುರುಷಪ್ರಾಯ. ಗಂಡನ ಮನೆಯು ಪಂಚಪುರುಷಗಳಿಂದ ನಿರ್ಮಿತವಾದರೂ ಅವರು ಅಪ್ಪನ ಮನೆಯನ್ನೇ ಹೊಗಳುವರು. ಅದೊಂದು ಸ್ತ್ರೀಯರ ನೈಜವಾದ ತಂದೆಯ ಮನೆಯ ಸೌಭಾಗ್ಯವಲ್ಲವೇನು? ಯಾವ ಸೌಭಾಗ್ಯವಾದರೂ ನಿನ್ನ ಭಾಗ್ಯವೇ ಭಾಗ್ಯ. ಮಂಗಳಕರ ಪರಶುವನ್ನು ಕೈ ಹಿಡಿದ ನೀನಲ್ಲವೇ ನಿತ್ಯ ಮಂಗಳಿಯು. ಕೇಳಿದೆಯಾ ಸತಿ ನಿನ್ನ ಸಹೋದರನ ಮಾತನ್ನು? ನನ್ನ ಭಾಗ್ಯವೇನು? ನನ್ನ ಮಾತು ನನ್ನ ಭಾಗ್ಯ. ನಮ್ಮಿರುವರ ಸಂಬಂಧವೇನು ಭೂತೇಶ್ವರ? ನಿನ್ನ ಮನೆಯೇ ಮನೆ, ನಿನ್ನ ನೋಟವೇ ನೋಟ. ಈ ಕನಕಮಯ ಪೀಠವನ್ನು ಕಲ್ಲಂದು ಹೇಳಿದ ಮಾತು ಅಣ್ಣ ತಂಗಿಯರ ಸಲಹೆ ಮಾತಾಡು ಸರ್ವೇಶ್ವರ. ಅದರಲ್ಲಿ ಚಕ್ರಧಾರಿ, ನಿನ್ನ ಬರುವಿಕೆಯನ್ನು ನೋಡಿದರೆ ಯಾವುದೋ ಒಂದು ಕಾರ್ಯಗೌರವವನ್ನು ಸೂಚಿಸುತ್ತದೆ. ನಿನ್ನನ್ನು ನೋಡಿದ್ದಾಯಿತು. ದಕ್ಷ ಸುತೆಯರ ವಿವಾಹ ಮಂಟಪದಲ್ಲಿ ನೋಡಿದ ರಮ್ಯ ಬ್ರಹ್ಮದೇವನು ಇಲ್ಲಿಗೆ ಬಾರಲೇ ಇಲ್ಲವಲ್ಲ? ಅಲ್ಲಿ ನೋಡಿದ ಜಗದೇಶ್ವರ, ಕನಕಾಂದ್ರಿಯ ತಪ್ಪಲಿನಲ್ಲಿ ಬ್ರಹ್ಮದೇವನು ಬಹು ಸಂಭ್ರಮದ ಎತ್ತರೆ ಬರುತ್ತದೆ. ವರನಾಗಾಭೂಷಣ ನಂದಿವಾಹನ ನಟನ ವಿಚಾರ ಪರಮೇಶ ಗೌರಿ ಲೋಲ ಆರಿಲಾಲ ಗೌರಿ ವರಲೋಲ ಹೇ ನಿರಂಜನ ದೇವ ವರನಾಗಾಭೂಷಣ ನಂದಿವಾಹನ ನಟನ ವಿಚಾರ ಪರಮೇಶ ಧೀರ ಶಂಭೋ ಧೀರಪಾಲ ಧೀರ ಶಂಭೋ ದೀನಪಾಲ ಪಾಲ ನೀನೇ ಅನ್ಬತಿ ವರನಾಗಾಭೂಷಣ ನಂದಿವಾಹನ ನಟನ ವಿಚಾರ ಪರಮೇಶ ಗೌರಿ ವರಲೋಲ
ಪರಮಾತ್ಮ ನಿಮಗೆ ನಮಸ್ಕರಿಸಬೇಕು. ಮಂಗಳವಾಗಲಿ ಬ್ರಹ್ಮದೇವ. ಬ್ರಹ್ಮನ ದರ್ಶನವು ಅಪೂರ್ವವಾಯಿತು. ಸತ್ಯಲೋಕದಲ್ಲಿ ಸರ್ವರು ಕ್ಷೇಮದಿಂದಿರುವರೆ ದಯಮಾಡಿ ಈ ಪೀಠದ ಮೇಲೆ ಕುಳಿತುಕೊಳ್ಳಬೇಕು. ನಮ್ಮ ನಮ್ಮ ಕಾರ್ಯದಲ್ಲಿ ಕ್ಷೇಮವಲ್ಲದೆ ಮತ್ತೇನು ಆದಿಶಕ್ತಿ? ಆ ಪರಮೇಶ್ವರನು ಇಲ್ಲಿರುವಾಗ, ನಮ್ಮ ಪಕ್ಕದ ಇಲ್ಲಿ ಕುಳಿತಿರುವ ನಾರಾಯಣನೆಂಬ ಬೆಂಬಲವು ನನಗಿರುವಾಗ ಸರ್ವರೆಲ್ಲ ಕ್ಷೇಮದಿಂದಿರುವರು. ಬ್ರಹ್ಮದೇವ, ನೀವು ಕೈಲಾಸಕ್ಕೆ ಬರಲು ಕಾರಣವೇನು? ಕಾರಣವಿಲ್ಲದೆ ಕೈಲಾಸಕ್ಕೆ ಯಾರೂ ಬರುವುದಿಲ್ಲ. ನಿಮ್ಮ ಆಶೀರ್ವಾದವನ್ನು, ಭವಣಿಯ ಕರುಣವನ್ನು ಪಡೆಯುವುದಕ್ಕೆ ಬರುವುದು. ಹಾಗಾದರೆ ನಮ್ಮ ಕರ್ತವ್ಯವೇನು ಬ್ರಹ್ಮದೇವ? ನಮ್ಮಿಂದ ಆಗಬೇಕಾದ ಕಾರ್ಯವೇನು? ದೇವ, ಸುರಭೂಮಿಯ ಒಡೆತಿಯಲ್ಲಿ ಸರ್ವರು ಸ್ತುತಿಗತಿಸುತ್ತಿರುವರು. ಪರಮೇಶ್ವರ, ಬ್ರಹ್ಮದೇವನ ಮಾತು ನಿಶ್ಚಯ. ದೇವತೆಗಳು ದೇವಭೂಮಿಯಲ್ಲಿ ಒಂದು ನಿಶ್ಚಯವಾದ ಪೂಜೆಯನ್ನು ಏರ್ಪಡಿಸಿದರು. ಆದ್ದರಿಂದ ನಿಮ್ಮ ಕರುಣಾಭೂತವು ಅವರಿಗೆ ಬೇಕಾಗಿದೆ. ಸತಿ, ಕೇಳಿದೆಯಾ ಭಕ್ತರ ಭಿನ್ನಹವನ್ನು? ಇದೇನು ನನಗೆ ಹೊಸದಲ್ಲ ದೇವ. ಬಹುದಿನದಿಂದ ನರಳುತ್ತಿದ್ದ ರೋಗಿಯು ಮುಂಗಾಲಿಗೆ ಸಂಜೀವಿನಿ ಸಿಕ್ಕಿ ಎಡವಿದಂತಾಯಿತಲ್ಲವೇನು? ಸತಿ, ಆಗಲ್ಲ. ಭಕ್ತರು ಅಮೃತ ದೇಹಿಗಳು. ಅವರಿಗೆ ಭವಬಂಧವಿಲ್ಲ. ಅವರು ಇಹದಲ್ಲಿ, ಪರದಲ್ಲಿ, ಕೈಲಾಸದಲ್ಲಿ ಭಕ್ತಿಯನ್ನು ಅರಿತವನೇ ಭಾಗ್ಯವಂತನು. ಅವರು ನಿನಗಿಂತ ನನಗೆ ತುಂಬಾ ಕರಗತರಾಗಿರುವರು. ಸ್ವಾಮಿ, ನನಗಿಂತಲೂ ಭಕ್ತರೇ ಕರಹಿತರಾದ ಮೇಲೆ ನನ್ನನ್ನೇಕೆ ವಿವಾಹ ಮಾಡಿಕೊಂಡಿರಿ? ಹಾಗಲ್ಲ ಸತಿ, ಜನರ ಮೇಲೆ ತಾವರೆಯಂತೆ ನಿನ್ನನ್ನು ನಾನು ವಿವಾಹ ಮಾಡಿಕೊಂಡೆನು. ಧನ್ಯರಾದನು ದೇವ. ನೀನು ಕೇಳಿಲ್ಲವೇ ಶರಣಸತಿ ಲಿಂಗಪತಿ ಎಂಬ ವೇದಘೋಷವನ್ನು? ಹೌದು ಪರಮಾತ್ಮ, ಹೌದು ಪರಮಾತ್ಮ, ಹೌದು. ಅದಕ್ಕಾಗಿಯೇ ಶ್ರವಣ ತೀರದಲ್ಲಿ ಶಿವಛತ್ರ ಪೂಜೆಯನ್ನು ಮಾಡಲು ದೇವತೆಗಳು ನೆಲೆಸುವರು. ಆದ್ದರಿಂದ ನೀವು ಅಲ್ಲಿ ದಯಮಾಡಿಸಿ ಆ ಅಗ್ರ ಪೂಜೆಯನ್ನು ಕೈಗೊಳ್ಳಬೇಕೆಂದು ಬೇಡ. ಪರಮೇಶ್ವರ, ತಡ ಮಾಡದೆ ಪಟ್ಟಾಭಿಷೇಕಕ್ಕೆ ಬರಬೇಕು. ಗಂಗಾ ಕರುಣಾ ರಕ್ಷಿಸೋ ರಕ್ಷಿಸೋ ಚಂದ್ರನ ಬಾಳು ಮಣ್ಣಿನ ಬಾಳು ಚಂದ್ರಲೋಕವೆಲ್ಲ ತುಂಬಿದೆ ಕಾರಿರುಳು. ಚಂದ್ರನ ಬಾಳು ಮಣ್ಣಿನ ಬಾಳು ಚಂದ್ರಲೋಕವೆಲ್ಲ ತುಂಬಿದೆ ಕಾರಿರುಳು. ನಮ್ಮಿ ನೋವಿಗೆ ಕೊನೆಯೆಂದು ತಿಳಿಯದೆ ನಿನಗೆ ಏ ದೀನ ಬಂದು
ತಂದೆಯನ್ನು ನಿನ್ನ ಭಜಿಸಿಯನು ನೀನೆ ಗತಿ ಮರಳಿ ನೀನೆಗೆ ಸೋಳ ಸಾತೇಜ ಕರುಣಿಸಯ್ಯೆ ನಿನ್ನ ಆದೆಯನ್ನು ನೀರು ಏನಿರುವುದು ಏಳಯ್ಯ ಪರಮೇಶ್ವರ ಏಳಯ್ಯ ಪರಮೇಶ್ವರ ಏಳಯ್ಯ ಪರಮೇಶ್ವರ ತಾಳಲಾರೆ ತಾಳಲಾರೆ ಪರಮೇಶ್ವರನೇ ಕರುಣಯ ತೋರಿ ಪರಿಹರಿಸಯ್ಯ ತಾಳಲಾರೆ ಶಂಕರ ಶಿವನೇ ಶಂಕರ ಶಿವನೇ ಪರಮೇಶ್ವರ ಈ ಕಳಹೈನಾದ ಚಂದ್ರವನ್ನು ಕಾಪಾಡು ತಂದೆ ಕಾಪಾಡು. ಶಾಂತನಾಗು ಚಂದ್ರಮ್ಮ. ಎಲ್ಲಿದೆ ಶಾಂತಿ? ಚಂದ್ರಮ, ಶಾಂತಿ ಇಲ್ಲವೇ ಕೈಲಾಸದಲ್ಲಿ? ಈಗ ನಿನಗೆ ಶಾಂತವಾಯಿತು. ಕಂಬಾರನ ಕಬ್ಬಿಣದ ಜ್ವಾಲೆಯಿಂದ ಉರಿತು ನನ್ನ ನೇತ್ರಗಳು ಈಗ ನನಗೆ ಶಾಂತವಾಯಿತು. ಚಂದ್ರಮ್ಮ, ನಿನಗೇನಾಯ್ತು? ಯಾರಿಂದ ಆಯ್ತು ಈ ಪರಿಭವ? ಸ್ವಾಮಿ, ಇದೊಂದು ತಾನಾಗಿ ಸಂಭವಿಸಿದ ಆ ದಕ್ಷದೇವನ ಶಾಪ. ದಯಮಾಡಿ ಕಾಪಾಡಿ ಈ ದಕ್ಷ ಶಾಪವನ್ನು ಮುಕ್ತನಾಗಿ ಮಾಡಬೇಕೆಂದು ಭಯಪಡಬೇಡ ರಜನೀಪತಿ. ನಿನ್ನನ್ನು ನಾನು ಧರಿಸುವೆನು ನನ್ನ ಜಟಜೂಟಾಗ್ರ ಭಾಗದಲ್ಲಿ. ನಿನಗೆ ಅಲ್ಲಿ ಸಿರಿ ಸಂಪತ್ತುಗಳು ಲಭಿಸುವವು. ಅಲ್ಲದೆ ನಿನಗೆ ನಾನು ಕರುಣಿಸುವೆನು ದಕ್ಷ ಶಾಪ ವಿಮೋಚನೆಯನ್ನು. ನಿನ್ನ ಗಗನಯಾತ್ರೆಯ ಪ್ರತಿ ದಿನವೂ ಒಂದೊಂದು ಕಳೆ ಹೆಚ್ಚಿ ಶುಕ್ಲ ಪಕ್ಷದಲ್ಲಿ ಕಳಾಪೂರ್ಣ ಷಾಡೋಷ ಚಂದ್ರಮನಾಗಿ ನೀನು ವಿಖ್ಯಾತಿಯಾಗು. ಧನ್ಯನಾದನು ಗಣನಾಥರ, ಧನ್ಯನಾದನು. ವಿಷ್ಣು ಬ್ರಹ್ಮಾದಿ ದೇವತೆಗಳೇ, ಕಂಡಂತಾಯ್ತೆ ಆ ದಕ್ಷ ಬ್ರಹ್ಮನ ಕಾರ್ಯವೈಖರಿಯನ್ನು. ದೇವ, ಆದರೂ ಪಾವನಾದನೇ ಚಂದ್ರಮನು ನಿಮ್ಮ ದರ್ಶನದಿಂದ. ಚಂದ್ರಮ, ಪವಿತ್ರ ದೇವನ ವಿಶಾಲವಾದ ಮಸ್ತಕವನ್ನು ಅಭಿಸಿ ನೀನೇ ಭಾಗ್ಯಶಾಲಿ. ಎರಡನೇದಾಗಿ ತ್ರಿಮೂರ್ತಿಗಳ ಏಕಕಾಲ ದರ್ಶನ ಪಡೆದು ದಕ್ಷ ಶಾಪರಹಿತನಾದ ನನಗೆ ಕಾಪಾಡಬೇಕೆಂದು ಬೇಡುವುದು. ಪರಿಹರಿಸು ಪರಮಾತ್ಮನೇ, ಪರಿಹರಿಸು ಪರಮಾತ್ಮನೇ, ಪರಿಯಾಗು ಶತ್ರಯಾಗಕ್ಕೆ, ಪತಿಯಾಗು ಶತ್ರಯಾಗಕ್ಕೆ, ಪತಿಯಾಗು ಶತ್ರಯಾಗಕ್ಕೆ, ಪತಿಪರಿಸು ಪರಮಾತ್ಮನೇ ದೇವಾ. ಪರಮೇಶ್ವರ, ವೇಳವಾಯಿತು. ಶಸ್ತ್ರ ಪೂಜೆಗೆ ದಯ ಮಾಡಿಸಿ ನಮ್ಮ ಅಗ್ರ ಪೂಜೆಗೆ ದಯ ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಚಂದ್ರಮ, ನಿನಗೂ ಅಲ್ಲಿಗೆ ಬರುವ ಕರೆಯುಂಟು. ಆಗಬಹುದು ಸರ್. ನಾರಾಯಣ ನಾರಾಯಣ. ಜಟಾ ಜೂಟ ಗಂಗಾ ಮುಕುಟ ಶಶಿಲಲಾಟ ಶೋಭಿತ ಹೇಮಕೂಟ ಕಟನಿವಾಸ ದಿಟ ನಟಾವರ ಪಂಡಿತ ಜಟಾಜೂಟ. ಜಟಾಜೂಟ
ಮುಕುಟ ಶಶಿಲಲಾಟ ಶೋಭಿತ ಜಟಾಜೂಟ ಗಂಗಾ ಮುಕುಟ ಶಶಿಲಲಾಟ ಶೋಭಿತ ಏ ಮಕೂಟ ತಟ ನಿವಾಸ ಏ ಮಕೂಟ ತಟ ನಿವಾಸ ದಿಟ ನಟವರ ಪಂಡಿತ ಜಟಾಜೂಟ. ಗಿರಿಜಾವರ ಡಮರುಗಾದರ ಗಿರಿಜಾವರ ಡಮರುಗಾದರ ಸುಂದರ ಶಿವ ಶಂಕರ ಸುಂದರ ಶಿವ ಶಂಕರ ಸುಂದರ ಶಿವ ಶಂಕರ ಪಾರಾವಾರ ಶಂಕರ ಪಾರಾವಾರ ಶಂಕರ ಜಟಾಸುನಾಥ ಗಂಗಾ ಮುಕುಟ ಶಶಿಲಲಾಟ ಶೋಭಿತ ಏ ಮಕೂಟ ತಟ ನಿವಾಸ ಏ ಮಕೂಟ ತಟ ನಿವಾಸ ದಿಟ ನಟವರ ವಂದಿತ ಜಟಾಜೂಟ ಜಟಾಜೂಟ. ನಾರಾಯಣ ನಾರಾಯಣ. ಸತ್ರಯಾಗದಲ್ಲಿ ಶಂಕರನನ್ನು ಧಿಕ್ಕರಿಸಿ ಮಾತನಾಡಿದ ದಕ್ಷನು ಪರಮೇಶ್ವರನನ್ನು ಕೊಲ್ಲಲು ಭೃಗುವಿನೊಡನೆ ಯಾಗಶಾಲೆಯನ್ನು ರಚಿಸುತ್ತಿರುವನು. ಆದ್ದರಿಂದ ನಾನೀಗಲೇ ಹೋಗಿ ಬ್ರಹ್ಮನ ದಕ್ಷ ಯಜ್ಞವನ್ನು ಏನಾಗುವುದೆಂದು ಆಲೋಚಿಸುವೆನು. ನಾರಾಯಣ ನಾರಾಯಣ. ಮಹಾದೇವ ಮಹಾದೇವ.